ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಗೆ ಸ್ವಾಗತ. ಇಲ್ಲಿ ವಿನಂತಿ ಹೇಳ್ತಾ ಇರ್ತಾಳೆ, ನಾನು ನಿಮ್ಮ ಮೇಲಿರುವಂತಹ ವಿಶ್ವಾಸಕ್ಕೆ ನಾನು ಸುಮ್ಮನಾಗ್ಬಿಡ್ತೀನಿ, ಅಲ್ಲಿಗೆ ಎಲ್ಲ ಮುಗ್ದೋದದೆ ಅಲ್ಲ ವಿನಂತಿ ಅಂತ ಗೋವಿಂದ ಅವರು ಹೇಳ್ತಾರೆ. ಅದಕ್ಕೆ ವಿನಂತಿ ಇದ್ಬಿಟ್ಟು ನನ್ನನ್ನು ಮದುವೆ ಮಂಟಪಕ್ಕೆ ಕಳಿಸೋದು ಅಥವಾ ಮಸಾಣಕ್ಕೆ ಕಳಿಸೋದು ಅದೆರಡೂ ದೊಡ್ಡ ಮಾವನ ಕೈಲೈತೆ ಅಂತ ಹೇಳ್ತಾಳೆ ವಿನಂತಿ. ಮಾವ, ಮದುವೆ ಮಂಟಪಕ್ಕೆ ಕಳಿಸಿದ್ರೆ ನೀನೇ ಆಶೀರ್ವಾದ ಮಾಡು, ನನ್ನ ಮಸಾಣಕ್ಕೆ ಕಳಿಸಿದ್ರೆ ನನ್ನ ಚಿತೆಗೆ ನೀನೇ ಬೆಂಕಿ ಇಟ್ಬಿಡು ಅಂತ ವಿನಂತಿ ಹೇಳ್ತಾಳೆ. ಹಂಗಂತ ಅಂದ್ಬಿಟ್ಟು ವಿನಂತಿ ಅಲ್ಲಿಂದ ಹೊರಡೋಗ್ತಾಳೆ ಅಳ್ತಾ. ಅಯ್ಯೋ ದೇವ್ರೆ, ಈಗ ನಾನು ಏನು ಮಾಡಲಿ, ಈ ಕಡೆ ಅಣ್ಣನ ನೋಡ್ಲಾ, ಈ ಕಡೆ ಮಗಳು ನೋಡ್ಲಾ, ದೇವ್ರೆ ಯಾಕೆ ಪರೀಕ್ಷೆ ಅಂತ ವಿನಂತಿ ಅಳ್ತಾ ತಲೆ ಮೇಲೆ ಕೈ ಹೊತ್ಕೊಂಡು ವಿನಂತಿ ಅಂತ ವಿನಂತಿ ಹಿಂದ್ಗಡೆನೆ ಅವಳು ಸಹಿತ ಹೋಗ್ತಾಳೆ. ಈ ಕಡೆ ಶಿವರಾಮೇಗೌಡರು ತುಂಬಾನೇ ತಲೆ ಕೆಡಿಸ್ಕೊಂಡು ನಿಂತ್ಕೋತಾರೆ. ಈ ಕಡೆ ವಿನಂತಿ ಮತ್ತೆ ಸಾವಿತ್ರಿ ಮನೆಗೆ ಬರ್ತಾರೆ. ಬಂದ್ಬಿಟ್ಟು ವಿನಂತಿ ಇದ್ಬಿಟ್ಟು ಹೇಳ್ತಾಳೆ, ಲೈ ಇಷ್ಟೆಲ್ಲ ಮಾಡಿದ್ದು ನೀನು ಸಾಯ್ಲಿ ಅಂತನ, ಯಾಕೆ ಹಿಂಗೆ ಮಾಡಿದೆ ನೀನು ಅಂತ ಕೇಳ್ತಾಳೆ ಸಾವಿತ್ರಿ ವಿನಂತಿನ. ಹೆಂಗಾದ್ರೂ ಮಾಡಿ ಹಣ್ಣನ್ನೊಪ್ಸಿ ಈ ಮದುವೆ ಮಾಡಬೇಕು ಅಂತ ನಾನು ಕಷ್ಟಪಡ್ತಾ ಇದ್ರೆ ನೀನು ಹೋಗಿ ಆ ಗಾಡಿಗೆ ತಲೆ ಕೊಡ್ತಾ ಇದ್ದಿಲ್ಲ, ನನಗೆ ಎಷ್ಟು ಎದುರಿಕಾಗಿತ್ತು ಗೊತ್ತಾ ಅಂತ ಸಾವಿತ್ರಿ ವಿನಂತಿನ ಬೈತಾಳೆ. ಆ ಎದುರಿಕೆ ಅಲ್ವನ್ನವ ದೊಡ್ಡ ಮಾವ ಬಂದು ನನ್ನ ಕಾಪಾಡಿದ್ದು, ಅಣ್ಣ ಬಂದು ಕಾಪಾಡದೆ ಹೋಗಿದ್ರೆ ಏನಾಯ್ತಿತ್ತು ಗೊತ್ತಾ ಅಂತ ಸಾವಿತ್ರಿ ಕೇಳ್ತಾಳೆ. ಏನೂ ಆಯ್ತಾ ಇರಲಿಲ್ಲ ಅಂತ ವಿನಂತಿ ಹೇಳ್ತಾಳೆ. ಅದಕ್ಕೆ ಸಾವಿತ್ರಿ ಇದ್ಬಿಟ್ಟು ಏನೂ ಆಯ್ತಾ ಇರಲಿಲ್ವಾ, ಆ ಗಾಡಿ ಬಂದು ನಿನ್ನ ಗುದ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳ್ತಾಳೆ ಸಾವಿತ್ರಿ. ಅವ ಭದ್ರಮಾಮನ್ನ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಶೀಲನೇ ಕಳ್ಕೊಂಡಿದ್ದೀನಿ ಅಂತ ನಾಟಕ ಆಡೋಳಿಗೆ ಸಾವಿನ ನಾಟಕ ಆಡೋದು ಏನು ಸುಲಭದ ಮಾತು ಏನಲ್ಲ ಬಿಡವ, ಈಸಿಯಾಗಿ ಮಾಡ್ತೀನಿ ನಾನು ಅಂತ ಹೇಳ್ತಾಳೆ ಸಾವಿತ್ರಿ. ನಾಟಕವೇ ಏನೇ ಹೇಳ್ತಿದ್ಯಾ ಅಂತ ಸಾವಿತ್ರಿ ಹೇಳ್ತಾಳೆ. ಮಾವನ್ನ ಎದುರಿಸ್ಕೊಳ್ಳೋದಕ್ಕೋಸ್ಕರ ನಾಟಕ ಮಾಡಿದೆ ಅಷ್ಟೇ ಅಂತ ವಿನಂತಿ ಹೇಳ್ತಾಳೆ. ನಾಟಕ ಮಾಡೋಕೆ ಹೋಗಿ ಏನಾದರೂ ಆಗೋಗಿದ್ರೆ ಏನೇ ಮಾಡ್ತಿದೆ ಅಂತ ಸಾವಿತ್ರಿ ಕೇಳ್ತಾಳೆ. ಆ ಟೈಮ್ ಕರೆಕ್ಟಾಗಿ ಅಣ್ಣ ಬಂದಿದ್ದಕ್ಕೆ ಸರಿ ಹೋಯ್ತು, ನಿನ್ ಕತೆ ಏನಾಗ್ತಿದೆ ಅಂತ ಸಾವಿತ್ರಿ ಕೇಳ್ತಾಳೆ. ಏನೂ ಆಯ್ತಿರ್ಲಿಲ್ಲ, ಡ್ರೈವರು ಗಾಡಿನ ಪಕ್ಕಕ್ಕೆ ನಿಲ್ಸ್ಕೊಂಡು ಹೋಯ್ತಿದ್ದ ಅಷ್ಟೇ ಅಂತ ಹೇಳ್ತಾಳೆ ವಿನಂತಿ. ಅಷ್ಟು ಖಚಿತವಾಗಿ ಅದು ಹೆಂಗೆ ಹೇಳ್ತೀಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಯಾಕಂದ್ರೆ ಆ ಡ್ರೈವರ್ನ ಕರೆಸಿರೋದೇ ನಾನು ಅಂತ ವಿನಂತಿ ಹೇಳ್ತಾಳೆ. ಅವ ಮಾವ ನನ್ನನ್ನು ತೋಟಕ್ಕೆ ಕರೆದಾಗ್ಲೇ ನನಗೆ ಗೊತ್ತಾಯ್ತು ಏನೋ ಒಂದು ಸಂಚು ರೂಪಿಸಿದ್ದಾರೆ ಅಂತ, ಅದಕ್ಕೋಸ್ಕರ ನಾನೇ ಡ್ರೈವರ್ಗೆ ಫೋನ್ ಮಾಡಿ ದುಡ್ಡು ಕೊಟ್ಟು ಅವನ್ನ ಕರೆಸ್ಕೊಂಡಿದ್ದೆ ನಾನೇ ಡ್ರೈವರ್ನ ಅಂತ ಹೇಳ್ತಾಳೆ ವಿನಂತಿ. ನೋಡವ, ನಮ್ಮ ಮಾತು ಕಣ್ಣೀರು ಇನ್ನೊಂದೇನೋ ಮಾಡ್ತೀವಿ ಅಂತ ಎದುರಿಸೋದು ಇಂಥದ್ನೆಲ್ಲ ಜಯಿಸ್ಕೊಳ್ಳೋ ತಾಕತ್ತು ಮಾವನ್ಗೈತೆ. ಆದ್ರೆ ಸಾಯ್ತೀನಿ ಅಂತ ಹೋದ್ರೆ ಹೆಣ್ಣಿನ ಸಾಪ ಬಿಡಕಿಲ್ಲ ಅಂತ ಆದ್ರೂ ಮಾವ ನನ್ನನ್ನ ಕಾಪಾಡ್ತಾರೆ, ಮದುವೆ ಮಾಡೇ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ನಾಟಕ ಆಡಿದ್ದು ಅಂತ ಹೇಳ್ತಾಳೆ ವಿನಂತಿ. ಆ ವಿನಂತಿ ತುಂಬಾನೇ ಖುಷಿ ಆಗ್ಬಿಟ್ಟು, ಅಬ್ಬಾ ಏನೇ ವಿನಂತಿ ಈ ರೀತಿ ತಲೆ ಉಪಯೋಗಿಸ್ಬಿಟ್ಟೆ ಅಂತ ಹೇಳ್ತಾಳೆ. ನಮ್ಮ ಅಣ್ಣ ಏನಾದ್ರೂ ಈ ಮದ್ವೆ ವಿಚಾರದಲ್ಲಿ ನಮ್ ಕಡೆ ತೀರ್ಮಾನ ಕೊಡದೆ ಹೋಗಿರ್ಲಿ, ಇದೇ ವಿಷಯ ಇಟ್ಕೊಂಡು ಗಿಲ್ಗಿಟ್ಲೆ ಆಡ್ಸ್ಬಿಡವ ಅಂತ ಸಾವಿತ್ರಿ ಹೇಳ್ತಾಳೆ ವಿನಂತಿಗೆ. ಈ ಕಡೆ ಭದ್ರ ಮನೆ ಹಿಂದ್ಗಡೆ ಇತ್ತಲ್ಲಿ ಕೂತಿರ್ತಾನೆ. ಆ ಕಡೆ ವಿದ್ಯಾ ಬರ್ತಾ ಇರ್ತಾಳೆ. ಅದು ನೋಡ್ಬಿಟ್ಟು ಭದ್ರ ತುಂಬಾನೇ ಬೇಜಾರಾಗಿ ಒಳಗಡೆ ಹೊರಟೋಗ್ಬಿಡ್ತಾರೆ. ಆಗ ವಿದ್ಯಾ, ಇದೇನು ನನ್ನ ನೋಡೋಕ್ಕೂ ಇಷ್ಟೊಂದು ಇಂಜರಿ ತರಲ್ಲ ಇವರು, ಯಾಕೆ ಹೊರಟೋದ್ರು, ನನ್ನ ನೋಡಿದ ತಕ್ಷಣನೇ ಹೊರಟೋದ್ರಲ್ಲ ಇವರು ಅಂತ ವಿದ್ಯಾ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಮನೇಲಿ ಏನಾಗಿದೆ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ವಿದ್ಯಾ. ಭದ್ರ ರೂಮ್ ಒಳಗಡೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಸಾವಿತ್ರಿ ನನ್ನ ಮಗಳ ಕೂತ್ಗೆ ತಾಲಿ ಕಟ್ಟಬೇಕು ಅಂತ ಹೇಳಿದ್ಲಲ್ಲ, ಆ ಮಾತನ್ನ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಬರ್ತಾನೆ. ಆಗ ಭದ್ರ ಅಂತ 2 ಸರಿ ಕರ್ತಾನೆ. ಅವನಿಗೆ ಜ್ಞಾನ ಇಲ್ಲದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ. ಹಾಗೆ ಇನ್ನೊಂದು ಸರಿ ಕರಿತಾನೆ. ಆಗ ಏನ್ಲಾ ಹೇಳ ಅಂತ ಭದ್ರ ಹೇಳ್ತಾನೆ ಕ್ವಾಟ್ಲೆಗೆ. ಅಂತಮ್ಮ ಯಾಕ್ರ ಹಿಂಗಿದೆಯಾ ಅಂತಮ್ಮ ಅಂತ ಕೇಳ್ತಾನೆ ಕ್ವಾಟ್ಲೆ. ನನ್ನ ಕಣ್ಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂಗೆ ಆಗದೆ ಕಣ್ಲಾ ಅಂತ ಭದ್ರ ಹೇಳ್ತಾನೆ. ನನ್ನ ಬದುಕಲ್ಲಿ ಏನಾಗ್ತೈತೆ, ನನ್ನ ಸುತ್ತಮುತ್ತ ಏನಾಗ್ತೈತೆ ಅಂತ ನಂಗೊಂಚೂರು ಗೊತ್ತಾಗ್ತಾನೆ ಇರಲ್ಲ ಕಣ್ಲಾ. ಕಣ್ಣಾರೆ ಕಂಡಿದ್ದೀವಿ ಅಂತ ಹೇಳ್ತವ್ರೆ, ಆದರೆ ಅದನ್ನ ನಂಬಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ಕಣ್ಲಾ ಅಂತ ಭದ್ರ ಹೇಳ್ತಾನೆ. ಒಬ್ರಿಗುಂಟ್ರೇನು ತಲೆ ಎತ್ಕೊಂಡು ನಿಂತ್ಕೊಳ್ದೆ ರೀತಿ ಆಗ್ಬಿಟ್ಟಿದೆ ಕಣ್ಲಾ ನನ್ನ ಪರಿಸ್ಥಿತಿ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಯ್ತಿದೆ ಅಂತಮ್ಮ, ಆದರೆ ನಮ್ಮ ಕೈಲಿ ಏನೈತೆ ಹೇಳು ಅಂತ ಕ್ವಾಟ್ಲೆ ಹೇಳ್ತಾನೆ. ಆದರೆ ಆ ವಿದ್ಯೆನ ಮುಂದ್ಗುಟ್ಟೆ ನಿಂತ್ಕೊಂಡು ಹೆಂಗ್ಲಾ ಹೇಳಿ ನಾನು ಅಪ್ಪಿ ಇವತ್ತು ಅವಳನ್ನ ನೋಡ್ಬಿಟ್ಟೆ, ಆದರೆ ಅವಳ ಜೊತೆ ಮಾತಾಡೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ ಕಣ್ಲಾ, ಮನಸ್ಸು ಚುಚ್ತೈತೆ, ಅದಕ್ಕೆ ಮನೆ ಒಳಗಡೆ ಬಂದ್ಬಿಟ್ಟೆ ಕಣ್ಲಾ ಅಂತ ಹೇಳ್ತಾನೆ. ಈ ನರಕ ಯಾತನೆ ಅನುಭವಿಸೋದಕ್ಕಿಂತ ಒಂದಕ್ಕಿಂತ ಸತ್ತೋಗ್ಬೇಕು ಅಂತ ಅನಿಸ್ತಾ ಇದೆ ಕಣ್ಲಾ ಅಂತ ಭದ್ರೆ ಹೇಳ್ತಾನೆ. ಥೂ ಅಂತಮ್ಮ, ಎಂತ ಮಾತು ಅಂತಮ್ಮ, ಹಾಗಾದ್ರೆ ಸಾವೇ ಎಲ್ಲದಕ್ಕೂ ಪರಿಹಾರವೇ ಅಂತ ಕ್ವಾಟ್ಲೆ ಹೇಳ್ತಾನೆ. ಆಯ್ತಾ ಇಲ್ಲ ಕಣ್ಲಾ, ನನ್ನ ಕೈಲಿ ಇದನ್ನೆಲ್ಲ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಕಣ್ಲಾ ಅಂತ ಭದ್ರೆ ಹೇಳ್ತಾನೆ. ತಪ್ಪಾಗಾಯ್ತೋ ಬಿಟ್ಟಾಯ್ತೋ ನನಗೆ ಗೊತ್ತಿಲ್ಲ, ಆದರೆ ಅನುಮಾನ ಪಡೋದಕ್ಕೂ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಂದೇ ದೊಡ್ಡ ತಪ್ಪು ಕಣ್ಲಾ ಅಂತ ಹೇಳ್ತಾನೆ. ನೀನ್ ಚಿಕ್ಕಕ್ಲಿಗೆ ಆಡ್ಬಿಡ ಕಣ್ಣ ಅಂತಮ್ಮ, ಎಲ್ಲ ಸರಿ ಹೋಗ್ತೈತೆ ಸುಮ್ಮನಿರು ಅಂತ ಕ್ವಾಟ್ಲೆ ಹೇಳ್ತಾನೆ. ಕಾಣ್ದೇವದವನಿಗೆ ಹೆಜ್ಜೆ ಕೂಡ ಭಾರ ಅನ್ಸುತ್ತೆ ಕಣ್ಲಾ, ಹಂಗಾಗೋಯ್ತೆ ನನ್ನ ಪರಿಸ್ಥಿತಿ, ಮುಂದಕ್ಕೆ ಹೋಗೋಕ್ಕಾಗದೆ ಮುಂದೆ ಏನಾಯ್ತದೆ ಅಂತ ಗೊತ್ತಿಲ್ಲದೆ ತಲೆ ಚಿಟ್ಟಿಡಿತೈತೆ ಕಣ್ಲಾ ಅಂತ ಭದ್ರ ಹೇಳ್ತಾನೆ. ಆ ರೀತಿ ಹೇಳ್ಬಿಟ್ಟು ಭದ್ರ ಯೋಚನೆ ಮಾಡ್ತಾ ಕೂತ್ಕೋತಾನೆ. ಈ ಕಡೆ ಶಿವರಾಮೇಗೌಡರು ಮತ್ತೆ ಗೋವಿಂದ ಅವರು ಯೋಚನೆ ಮಾತಾಡ್ತಾ ಇದ್ದಾರೆ. ಎಳ್ಕೊಳ್ಳೋದು ಒಂಚೂರು ತಡ ಆಗ್ಬಿಟ್ಟಿದ್ರು ಎಂತ ಅನಾಹುತ ಆಗ್ಬಿಡೋದು ಅಂತ ಗೋವಿಂದ ಅವರು ಹೇಳ್ತಾರೆ. ಈಗಲೂ ನೆನೆಸ್ಕೊಂಡ್ರೆ ಕೈಕಾಲೆಲ್ಲ ನಡುಗ್ತೈತೆ, ನಮ್ಮ ಭದ್ರ ಎಲ್ಲರನ್ನೂ ಎಂತ ಧರ್ಮದ ಸಂಕಟಕ್ಕೆ ಸಿಗಾಕ್ಸ್ಬಿಟ್ಟ ಅಂತ ಗೋವಿಂದ ಹೇಳ್ತಾರೆ. ನಂಬಿಕೆಗೆ ನೆಲೆ ಕೊಟ್ಟ ಮಗನೇ ಇವತ್ತು ನಾನ್ ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳೋಕೆ ಮಾಡ್ಬಿಟ್ಟ ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಒಂದ್ ಕಡೆ ಅವನೇ ನಂಬ್ಕೊಂಡು ಅವನ ಕೈಲಿ ತಾಲಿ ಕಟ್ಟಿಸ್ಕೊಂಡು ನಮ್ಮ ವಂಶದ ಕುಡಿನ ಹೊಟ್ಟೆ ಇಟ್ಕೊಂಡು ಕಾಯ್ತಾ ಇರೋ ಒಂದ್ ಹೆಣ್ಣು, ಇನ್ನೊಂದ್ ಕಡೆ ಅವನ ಕೈಲಿ ಅನ್ಯಾಯ ಆಗಿ ಆ ಹಿಂಸೆ ನೋವನ್ನ ಅನುಭವಿಸ್ತಾ ಗೋಳಾಡ್ತಾ ಇರುವ ಹೆಣ್ಣು. ಇವರಿಬ್ಬರ ಮಧ್ಯೆ ನಾನೇನಾದ್ರೂ ನ್ಯಾಯ ಕೊಟ್ರೆ ಅನ್ಯಾಯ ಆಗೋದು ಒಂದ್ ಹೆಣ್ಕೆನೆಯ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾನು ಏನ್ ಮಾಡ್ಲಿ ಹೇಳು ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಂಗೂ ಈ ವಿಷಯದಾಗ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಯ್ತಾ ಇಲ್ಲ ಅಣ್ಣ ಅಂತ ಗೋವಿಂದ ಅವ್ರು ಹೇಳ್ತಾರೆ. ಈಗಾಗ್ಲೇ ವಿದ್ಯಾ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾಳೆ, ಅದೊಂದ್ ಬಿಟ್ರೆ ಆ ಮಗ ಯಾವ ತಪ್ಪು ಮಾಡಿಲ್ಲ ಕಣ್ಲ.
ಹಂಗೆ ನಾ ಎತ್ತಾಡ್ಸಿ ಬೆಳೆಸಿರೋ ನಮ್ಮನೆ ಮಗ ವಿನಂತಿ ಏನ್ ಕೇಳಿದ್ರು ಕೇಳಿಸ್ಕೊಂಡೆ ಗೋವಿಂದ. ಕಲ್ಯಾಣ ಮಂಟಪಕ್ಕೆ ಬಂದು ನನ್ಗೆ ಆಶೀರ್ವಾದ ಮಾಡಿಯೋ ಇಲ್ಲ ನನ್ನ ಚಿತೆಗೆ ಬೆಂಕಿ ಇಟ್ಟಿಯೋ ಅಂತ ಕೇಳ್ಬಿಟ್ಲು. ಇಂಥ ಪರಿಸ್ಥಿತಿಲಿ ನಾನು ಯಾವ ಕಡೆ ತೀರ್ಮಾನ ತಗೊಂಡ್ರು ಎಷ್ಟೇ ನ್ಯಾಯ ಹೇಳಿದ್ರು ಒಂದ್ ಕಡೆ ಹಾಗೆ ಆಗುತ್ತೆ ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾನು ಏನ್ ಮಾಡ್ಲಿ ಹೇಳು ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ಈಶ್ವರಿ ಗ್ಯಾಂಗ್ ಅವರೆಲ್ಲ ಒಂದ್ ಕಡೆ ಸೇರಿರ್ತಾರೆ. ಈ ಕಡೆ ವಿನಂತಿ ಮತ್ತೆ ಸಾವಿತ್ರಿ ಹೇಳ್ತಾ ಇರ್ತಾರೆ. ಅದಕ್ಕೆ ಇವತ್ತು ಈ ಭೂಮಿ ಮೇಲೆ ಯಾರನ್ನಾರು ಕಣ್ಮುಚ್ಕೊಂಡು ನಂಬ್ತೀವಿ ಅಂತಂದ್ರೆ ಅದು ನಿಮ್ಮನ್ನ ಮಾತ್ರ ಅಂತ ಸಾವಿತ್ರಿ ಹೇಳ್ತಾಳೆ. ದಯವಿಟ್ಟು ನಮ್ಮ ಕೈ ಬಿಡದೆ ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅದಕ್ಕೆ ಅಂತ ಸಾವಿತ್ರಿ ಕೇಳ್ಕೊತಾಳೆ ಈಶ್ವರಿನ. ಸಾವಿತ್ರಿ ಯಾಕೆ ಹಿಂಗೆ ಹೇಳ್ತಿದ್ಯಾ ಹೊಸಿ ನಿಲ್ಸು ಅಂತ ಈಶ್ವರಿ ಹೊಸಿ ಸಮಾಧಾನ ಮಾಡ್ಕೋ ಸಾವಿತ್ರಿ ಅಂತ ಈಶ್ವರಿ ಹೇಳ್ತಾಳೆ. ನನ್ನ ಮಗಳು ಬಾಳಲ್ಲಿ ಈ ರೀತಿ ಬಿರುಗಾಳಿ ಎದ್ದಿದ್ಮೇಲೆ ನಾನು ಹಿಂಗೆ ಹಳ್ದೆ ಸುಮ್ಮನಿರ್ಲಿ ಹೇಳಿ ಅದಕ್ಕೆ ಅಂತ ಸಾವಿತ್ರಿ ಹೇಳ್ತಾಳೆ. ಅದಕ್ಕೆ ನೀವೊಬ್ರು ಮನ್ಸು ಮಾಡಿದ್ರೆ ಮಾತ್ರ ನಾವು ಬದುಕ್ತೀವಿ, ಇಲ್ಲಾಂತಂದ್ರೆ ನಾವು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ ಅಂತ ಸಾವಿತ್ರಿ ಹೇಳ್ತಾಳೆ. ಏನ್ ಮಾತು ಅಂತ ಆಡ್ತೀಯಾ, ನಿಮ್ ಕುಟೆ ನಾವೆಲ್ಲ ಇಲ್ಲವೇ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲಿ ಗಂಟ ಯಾವ ವಿಚಾರದಲ್ಲಾದ್ರೂ ನಾವು ನಿಮ್ಮನ್ನ ಬಿಟ್ಕೊಟ್ಟಿದೀವಿ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ನೀವು ಅಣ್ಣಂತವ ಮಾತಾಡಿ ಭದ್ರನ್ಗೂ ಇವಳಿಗೂ ಮದ್ವೆ ಮಾಡಿಸ್ಬೇಕು, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಸಾವಿತ್ರಿ ಹೇಳ್ತಾಳೆ. ಸೆರ್ಗೊಡ್ಡಿ ಬೇಡ್ತಾ ಇದ್ದೀನಿ ಅದಕ್ಕೆ ನನ್ನ ಮಗಳಿಗೆ ಬಾಳ್ ಕೊಡ್ಸೋದಕ್ಕೆ ಅಂತ ಸಾವಿತ್ರಿ ಕೇಳ್ಕೊತಾಳೆ. ಏನ್ ಸಾವಿತ್ರಿ ಇದೆಲ್ಲ, ವಿನಂತಿ ಯಾರು? ಅವಳು ನಾನು ಆಡ್ಸಿರೋ ಮಗಳು. ನಂಗೆ ಚಿತ್ರ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅವಳಿಗೆ ನ್ಯಾಯ ಆಗಕ್ಕೆ ನಾನ್ ಬಿಟ್ಬಿಟ್ಟನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯ ನಿನ್ ಕಡೆ ಇರ್ಬೇಕಾದ್ರೆ ಯಾಕೆ ಅಳ್ತಿದ್ಯಾ ಅಂತ ಈಶ್ವರಿ ಕೇಳ್ತಾಳೆ. ಹೊಸಿ ಧೈರ್ಯವಾಗಿರು ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ನೀವು ಇಷ್ಟು ಧೈರ್ಯ ಕೊಟ್ರಲ್ಲ ಅಷ್ಟು ಸಾಕತ್ಗೆ ಅಂತ ಕಣ್ಣೀರ ಒರೆಸ್ಕೊಂಡು ಸಾವಿತ್ರಿ ಹೇಳ್ತಾಳೆ. ಇನ್ ಯಾವ ಸೈನ್ಯ ಬಂದ್ರು ನಾವು ಎದುರಿಸ್ತೀವಿ ಅಂತ ಸಾವಿತ್ರಿ ಹೇಳ್ತಾಳೆ. ಅದಕ್ಕೆ ನಮ್ಮ ಪಾಲ್ಗೆ ನೀವೇ ದ್ಯಾವ್ರತ್ಗೆ ಅಂತ ಸಾವಿತ್ರಿ ಹೇಳ್ತಾಳೆ. ಅಷ್ಟು ದೊಡ್ಡ ಮಾತೆಲ್ಲ ಬೇಡ ವಿನಂತಿ, ನೋಡು ಅಷ್ಟೊತ್ತಿಂದ ಅಳ್ತಾನೆ ಅವಳನ್ನ ಕರ್ಕೊಂಡೋಗಿ ಸಮಾಧಾನ ಮಾಡು ಅಂತ ಈಶ್ವರಿ ಹೇಳ್ತಾಳೆ. ವಿನಂತಿ ಅಳ್ಬೇಡ ಕಣವ, ನಿನ್ ಪರವಾಗಿ ನಿಮ್ಮ ಅತ್ತೆ ಇರ್ಬೇಕಾದ್ರೆ ನೀನ್ ಯಾಕೆ ಚಿಂತೆ ಮಾಡಿಯಾ, ಅವರು ನಿಂಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ನನ್ಗಿದೆ, ಅಳ್ಬೇಡ ಕಣವ ಅಂತ ಸಾವಿತ್ರಿ ವಿನಂತಿಗೆ ಹೇಳ್ತಾಳೆ. ಧೈರ್ಯವಾಗಿರು, ನಿನ್ ಜನ್ಮ ಇರೋ ಗಂಟ ನಿಮ್ಮ ಅತ್ತೆಗೆ ಋಣಿಯಾಗಿರು ಅಂತ ಸಾವಿತ್ರಿ ಹೇಳ್ತಾಳೆ. ಈ ಕಡೆ ವಿನಂತಿ ಈಶ್ವರಿಗೆ ಕೈ ಮುಗಿತಾ ಇರ್ತಾಳೆ. ಅದಕ್ಕೆ ಈಶ್ವರಿ ಇದ್ಬಿಟ್ಟು ಅಯ್ಯೋ ಏನ್ ವಿನಂತಿ ಕೈ ಬಿಡು ನೀನು ಅಂತ ಈಶ್ವರಿ ಹೇಳ್ತಾಳೆ. ಏನೇ ಕಷ್ಟ ಬರಲಿ ನಿನ್ ಜೊತೆಗೆ ನಾನಿದ್ದೀನಿ ಅಂತ ಈಶ್ವರಿ ಹೇಳ್ತಾಳೆ. ಹೋಗು ಮುಖ ತೊಳ್ಕೊಂಡು ಸಮಾಧಾನ ಮಾಡ್ಕೊ, ಕರ್ಕೊಂಡು ಹೋಗುವ ಅಂತ ಈಶ್ವರಿ ಸಾವಿತ್ರಿಗೆ ಹೇಳ್ತಾಳೆ. ಅಲ್ಲಿಂದ ಸಾವಿತ್ರಿ ಮತ್ತೆ ವಿನಂತಿ ಹೋಗ್ತಾರೆ. ಇಲ್ಲಿ ಸುಭಾಷ ಮತ್ತೆ ಈಶ್ವರಿ ಕುಂತಿರ್ತಾರೆ. ಕಷ್ಟ ಕಾಲದಲ್ಲಿ ಕಾಲಿಡ್ದು ಕೆಲಸ ಆದ್ಮೇಲೆ ಜುಟ್ಟಿಡಿಯೋಳು ಇವಳು ಮಾತ್ಗೆ ಮರಳಾಗ್ಬಿಡಕವ, ಹುಷಾರಾಗಿರು ಅಂತ ಚಿತ್ರ ಈಶ್ವರಿಗೆ ಹೇಳ್ತಾಳೆ. ಈ ಸಾವಿತ್ರಿ ಏನು ಅಂತ ನಿನಗಿಂತ ಚೆನ್ನಾಗಿ ನಂಗೆ ಗೊತ್ತು ಕಣೆ, ಹೊರಗೆ ಬಸಪ್ಪ ಅಂತಾಳೆ, ಒಳಗೆ ಈಸನೆ ತುಂಬ್ಕೊಂಡವಳೆ, ಸರಿಯಾಗಿ ವಿಷ ಕಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಮಾತಿಗೆ ಮರಳಾಗುವಷ್ಟು ಈಶ್ವರಿ ದಡ್ಡಿಯಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ ಸಾವಿತ್ರಿ ಹತ್ತೆ ಏನೇ ಆಗಿರ್ಬೋದು, ಆದ್ರೆ ನನ್ನ ಬದುಕಿನ ಜೊತೆ ಆಟಾಡಿ ನಾನು ಈ ಪರಿಸ್ಥಿತಿಗೆ ತಂದು ನಿಲ್ಸವರಲ್ಲ ಆ ಮೂರಡಿ ಭದ್ರ, ಅವ್ರ ಮೇಲೆ ಸೇರ್ ತೀರಿಸ್ಕೊಳ್ಳೋಕೆ ಇದು ಒಳ್ಳೆ ಅವಕಾಶ ಕಣವ್ವ ಅಂತ ಭದ್ರ ಸುಭಾಸ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಈ ಅವಕಾಶ ಬಿಡೋದು ಬೇಡ ಅಂತ ಸುಭಾಸ ಹೇಳ್ತಾನೆ. ಆ ಮೂರಡಿನ ಮೂಳಕ್ಕೆ ತೆಲಕ್ಕೆ ಒಳ್ಳೆ ಅವಕಾಶ ಸಿಕ್ಕದೆ, ಈಗ ಭದ್ರ ಮತ್ತೆ ವಿನಂತಿ ಮದುವೆನ ಮಾಡಿಸ್ಲೇಬೇಕು ಅಂತ ಸುಭಾಸ ಹೇಳ್ತಾನೆ. ಶಿವರಾಮೇಗೌಡ ಏನಾದ್ರೂ ಮಾಡಿ ಈ ಅಮ್ಮ ಮಗಳ ತಲೆ ಸೋರಿ ಅವ್ರ ಮಗನ ಕಾಪಾಡ್ಕೋಬೇಕು ಅಂತ ಪ್ಲಾನ್ ಅಲ್ಲ ಅವನೇ, ಅದಕ್ಕೆ ಮಾತ್ರ ನೀನು ಅವಕಾಶ ಕೊಡ್ಬೇಡ ಕಣವ ಅಂತ ಸುಭಾಸ ಹೇಳ್ತಾನೆ. ಕಣ್ಲಾ ಸವಾಲ್ ಮೇಲೆ ಸವಾಲ್ ಹಾಕಿ ಗೆದ್ದೆ ಅಂತ ಬಿಗ್ತಿದ್ಲಲ್ಲ ಆ ಮೂರಡಿ ಬುಡಕ್ಕೆ ಕೊಡ್ಲಿ ಹೆಡ್ಕೊಳ್ಳೋ ಸಮಯ ಬಂದದೆ ಅಂತ ಈಶ್ವರಿ ಹೇಳ್ತಾನೆ. ಇಂಥ ಸಮಯನ ನಾನ್ ಬಿಟ್ಟನೆ ಅಂತ ಈಶ್ವರಿ ಹೇಳ್ತಾನೆ. ನೀನೇನ್ ಚಿಂತೆ ಮಾಡ್ಬೇಡ ಸುಭಾಸ, ಇದಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಚಂದ ಗೊತ್ತು ಅಂತ ಈಶ್ವರಿ ಹೇಳ್ತಾಳೆ. ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಈ ಕಡೆ ಸುಭಾಸ ಖುಷಿಯಾಗಿರ್ತಾರೆ, ಮತ್ತೆ ಚಿತ್ರನು ಸಹಿತ ಖುಷಿಯಾಗಿರ್ತಾರೆ. ಈ ಕಡೆ ರಾತ್ರಿ ಆಗುತ್ತೆ. ಈ ಕಡೆ ಸೆಡ್ಡಲ್ಲಿ ನಿಂತಿರ್ತಾಳೆ ವಿದ್ಯಾ. ಆ ಕಡೆ ಕಾಟ್ಲೆ ಕೇಕ್ ತಗೊಂಬಂದು ಕೊಡ್ತಾನೆ. ತಗೊಳ್ಳಿ ಎತ್ಕಮ್ಮ, ನೀವು ಹೇಳ್ದಂಗೆ ನಾನು ಕೇಕ್ ತಗೊಂಬಂದು ಕೊಟ್ಟಿದ್ದೀನಿ ಅಂತ ಕೇಕನ್ನು ವಿದ್ಯನ ಕೈಲಿ ಕೊಡ್ತಾರೆ. ತಗೊಳ್ಳಿ ಎತ್ಕಮ್ಮ, ನಾನು ಬೇಕ್ರಿಲಿ ಇದ್ದಾಗ 3-4 ಕಿತೆ ಮಾವ ಅವರು ಫೋನ್ ಮಾಡಿದ್ರು, ನಾ ಇದೇನೋ ಕೇಳ್ಕೊಬತ್ತೀನಿ ಅಂತ ಕೇಕ್ನ ಕೊಟ್ಬಿಟ್ಟು ಕಾಟ್ಲೆ ಅಲ್ಲಿಂದ ಎಕ್ಸಿಟ್ ಆಗ್ತಾನೆ. ಅಣ್ಣಯ್ಯ ಅಂತ ಕೂಕೋತಾ ಇರ್ತಾಳೆ ವಿದ್ಯಾ. ಅದಾದ ಮೇಲೆ ಇವಳು ಕೇಕನ್ನು ಓಪನ್ ಮಾಡ್ತಾಳೆ. ಅದ್ರ ಮೇಲೆ ಹುಟ್ಟುಹಬ್ಬದ ಶುಭಾಶಯಗಳು ಗೌಡ್ರೆ ಅಂತ ಬರೆಸಿರ್ತಾಳೆ. ಅದನ್ನ ನೆಲದ ಮೇಲೆ ಮಡಗ್ತಾಳೆ. ಆಗ ಕ್ವಾಟ್ಲೆ ಇದ್ಬಿಟ್ಟು ಭದ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲೆ ನಿನ್ಸ್ಕೊಂಡು ನೋಡ್ತಾ ಇರ್ತಾರೆ. ನೋಡು ಅಂತಮ್ಮ, ಅಕ್ಕಮ್ಮ ಒಂದು ಕೇಕ್ ತರಿಸಿ ನೀನು ಹುಟ್ಟುಹಬ್ಬನ ಒಬ್ಬರೇ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೋಡು ಅಂತಮ್ಮ ಅಂತ ಭದ್ರನ್ಗೆ ಹೇಳ್ತಾರೆ ಕ್ವಾಟ್ಲೆ. ಆಗ ಭದ್ರ ವಿದ್ಯೆನ ನೋಡ್ತಾರೆ. ಗೌಡ್ರೆ, ನನ್ನ ಹುಟ್ಟುಹಬ್ಬದ ದಿನ ನೀವು ಎಷ್ಟು ಚೆಂದಾಗಿ ಆಚರಣೆ ಮಾಡಿದ್ರಿ, ಅದು ನನ್ಗೆ ಇನ್ನೂ ಕಣ್ಣಲ್ಲಿ ಕಟ್ಟಂಗೆ ಐತೆ ಅಂತ ವಿದ್ಯೆ ಹೇಳ್ತಾಳೆ. ಇವತ್ತು ನಿಮ್ ಹುಟ್ಟುಹಬ್ಬ, ಆದ್ರೂ ನಿಮ್ ಮುಖದಲ್ಲಿ ಖುಷಿನೇ ಇಲ್ಲ. ನಿಮ್ ಸಂತೋಷ ಖುಷಿನ ಕಿತ್ಕೊಂಡಿರೋ ವಿಚಾರ ನಂಗೇನು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ಮನ್ಸೊಳಗಡೆ ಏನೋ ನೋವಿದೆ ಅಂತ ನನಗೆ ಚಂದ ಗೊತ್ತು ಅಂತ ವಿದ್ಯಾ ಭದ್ರನ್ ಮುಖ ನೋಡ್ಕೊಂಡು ಹೇಳ್ತಾಳೆ. ಇವತ್ತು ಯಾಕೋ ನಿಮ್ಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಆಗ್ತದೆ ಅಂತದ್ರಲ್ಲಿ ನಾ ಕರೆದ್ರೆ ನೀವು ಬರಕಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಂಗನ್ಬಿಟ್ಟು ನಾನು ನಿಮ್ಮನ್ನ ಕರೆದು ನಿಮ್ಮ ಮನ್ಸಿಗೆ ಬೇಸರ ಮಾಡಕ್ಕಿಲ್ಲ ಗೌಡ್ರೆ ಅಂತ. ನಾನು ಗೌಡ್ರ ಹುಟ್ಟುಹಬ್ಬನ ಆಚರಣೆ ಮಾಡೋಕೆ ನಾನು ಇರೋಕಿಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿರೋ ನಿಮ್ಮ ಜೊತೆಗೆ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ವಿದ್ಯೆ ಹೇಳ್ಕೊಂಡು ಕೇಕನ್ನು ಕಟ್ ಮಾಡ್ತಾಳೆ. ಅದನ್ನ ಭದ್ರ ನೋಡ್ಕೊಂಡು ತುಂಬಾನೇ ಬೇಜಾರು ಪಡ್ಕೊತಾ ಇರ್ತಾನೆ ಮನ್ಸೊಳಗಡೆನೆ. ಹ್ಯಾಪಿ ಬರ್ಡೇ ಟು ಯು ಗೌಡ್ರೆ ಅಂತ ಹೇಳ್ಕೊಂಡು ಕೇಕನ್ನು ಕಟ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಕ್ವಾಟ್ಲೆದ್ಬಿಟ್ಟು ನೋಡು ಅಂತಮ್ಮ, ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಮಾಡಿಕೊಂಡವ್ರೆ, ನಿನ್ನ ಮುಖದಲ್ಲಿ ನಗು ತರಿಸ್ಬೇಕು ಅಂತ ಅವ್ರು ಎಷ್ಟೆಲ್ಲ ಪ್ರಯತ್ನ ಪಡ್ತವ್ರೆ ಅಂತ ಕ್ವಾಟ್ಲೆ ಭದ್ರನ್ಗೆ ಹೇಳ್ತಾನೆ. ಭದ್ರ ತುಂಬಾನೇ ಬೇಜಾರಾಗಿ ನಿಂತ್ಕೋತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.